4/2026 ಮಹಾತ್ಮ ಜ್ಯೋತಿ ಬಾಪುಲೆ ಅವರ ಜನ್ಮ ದಿನಾಚರಣೆ ಅಂಗವಾಗಿ ನಾವು ಇಂದು ಸುಗಲ್ಪೇಟೆಯ ಅಂಬೇಡ್ಕರ್ ನಗರದಲ್ಲಿ ಕೆ ಮರಿಯಪ್ಪ ಅವರ ನಿವಾಸದಲ್ಲಿ ಒಂದು ಜಯಂತಿಯನ್ನು ಅತ್ಯಂತ ಸರಳವಾಗಿ ಆಚರಣೆ ಮಾಡಿದ್ದು. ಬಂಧುಗಳೇ, ಜ್ಯೋತಿ ಬಾಪುಲೆ ಸಾಹೇಬರು 1827ರಲ್ಲಿ ಮಹಾರಾಷ್ಟ್ರದ 40 ಕಿಲೋಮೀಟರ್ ದೂರವಿರುವ ಒಂದು ಹಳ್ಳಿಯಲ್ಲಿ ಜನಿಸಿದರು. ಅವರು ಹೂಗಾರ ಸಮಾಜದವರು, ಹೂವಾಡಿಗ ಅಂತ ಹೇಳ್ತೀವಿ. ಅವರು 9ನೇ ವಯಸ್ಸಿನ ಸಾವಿತ್ರಿಬಾಯಿ ಫುಲೆಯವರನ್ನ ಮದುವೆಯಾಗ್ತಾರೆ ಮತ್ತು ಶಿಕ್ಷಣಕ್ಕೆ ಒತ್ತು ಕೊಟ್ಟು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಶೋಷಿತ ಸಮಾಜದವರಿಗೆ ವಿದ್ಯಾಭ್ಯಾಸವನ್ನು ಕೊಡಲಿಕ್ಕೆ ಇಚ್ಛೆ ಪಡುತ್ತಾರೆ ಮತ್ತು 9ನೇ ವಯಸ್ಸಿನಲ್ಲಿರ್ತಕ್ಕಂಥ ಸಾವಿತ್ರಿಬಾಯಿ ಫುಲೆಯವರಿಗೆ ವಿದ್ಯಾಭ್ಯಾಸವನ್ನು ಮಾಡಿಸುತ್ತಾ ಅವರನ್ನು ಈ ದೇಶದ ಪ್ರಥಮ ಮಹಿಳಾ ಶಿಕ್ಷಕಿಯಾಗಿ ಹೊರಹೊಮ್ಮುವಂತೆ ಮಾಡಿದ್ದು ಜ್ಯೋತಿ ಬಾಪುಲೆ ಸಾಹೇಬರು. ಅಂದರೆ ಅವತ್ತಿನ ಪರಿಸ್ಥಿತಿಯಲ್ಲಿ ಯಾರೂ ವಿದ್ಯಾಭ್ಯಾಸವನ್ನು ಮಾಡ್ತಿರಲಿಲ್ಲ. ನಾವು ಅಂಥ ಸಂದರ್ಭದಲ್ಲಿ 52 ಟೆಂಟ್ ಶಾಲೆಗಳನ್ನು ತೆಗೆದು ಎಲ್ಲರಿಗೆ ವಿದ್ಯಾಭ್ಯಾಸ ಕೊಟ್ಟಂಥ ಮಹಾತ್ಮ ಜ್ಯೋತಿ ಬಾಪುಲೆ ಮತ್ತು ಸಾವಿತ್ರಿಬಾಯಿ ಫುಲೆಯವರಿಗೆ ನಮ್ಮ ಒಂದು ಅಭಿನಂದನೆಗಳು. ಯಾಕೆಂದರೆ ಒಂದು ಉತ್ಕೃಷ್ಟ ಸಂದರ್ಭದಲ್ಲಿ ಶಿಕ್ಷಣ ಎಂಬುದು ನಮಗೆ ಭಾಳಷ್ಟು ಇದಾಗಿತ್ತು. SC ST OBCಗಳಿಗೆ ಶಿಕ್ಷಣ ವಂಚಿತರಾಗಿದ್ದರು. ಅವರನ್ನ ಇವತ್ತು ಬಹಿಷ್ಕಾರ ಹಾಕಿದ್ರು ಕೂಡ ಅವ್ರು ತಮ್ಮ ಕೆಚ್ಚದನ್ನು ಬಿಟ್ಟು ಊರವರೆಗೆ ಆಗ್ತಾರೆ. ಗಂಡ ಹೆಂಡತಿಗೆ ಮಕ್ಕಳಾಗಿರಲ್ಲ, ಒಬ್ಬ ಮಗನನ್ನು ದತ್ತು ತೆಗೆದುಕೊಂಡು ಅವ್ರನ್ನ ಡಾಕ್ಟರ್ನಾಗಿ ಓದಿಸ್ತಾರೆ. ಅಂಥ ಸಂದರ್ಭದಲ್ಲಿ ಪ್ಲೇಗ್ ರೋಗ ಬರುತ್ತೆ. ಆ ರೋಗಕ್ಕೆ ಚಿಕಿತ್ಸೆ ಕೊಡಲು ಮಗ ಹೋದಾಗ ತಾಯಿ ಶುಶ್ರೂಷೆಯಾಗಿ ಕೆಲಸ ಮಾಡ್ತಾ ಅವ್ರಿಗೆ ಕೂಡ ಪ್ಲೇಗ್ ಆಡಿ ಸಾವನ್ನಪ್ಪುತ್ತಾರೆ. ಹೀಗೆ ತಮ್ಮ ಜೀವನ ಉದ್ದಕ್ಕೂ ಶಿಕ್ಷಣಕ್ಕೆ ಒತ್ತು ಕೊಟ್ಟಂಥ ಮಹಾತ್ಮ ಜ್ಯೋತಿ ಬಾಪುಲೆ ಅವರು ಇಂದು ನಾವು ಅವರ ಒಂದು ಸ್ಮರಣೆ ಮತ್ತು ಮಾಡ್ತಾ ಅವ್ರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಬಂಧುಗಳೇ.